ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಖಿ ಸಿರಿಗೆ ಸ್ವಾಗತ. ಇವತ್ತು ಇನ್ಸ್ಟೆಂಟಾಗಿ ಬ್ರೆಡ್ಡನ್ನು ಯೂಸ್ ಮಾಡ್ಕೊಬಿಟ್ಟು ಹನಿ ಕೇಕನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ಸುಲಭ. ಸೇಮ್ ನಿಮಗೆ ಬೇಕ್ರಿ ಸ್ಟೈಲಲ್ಲೇ ಹನಿ ಕೇಕ್ ಬರುತ್ತೆ. ತುಂಬ ಟೇಸ್ಟಾಗಿ ಕೂಡ ಇರುತ್ತೆ, ಹಾಗೆ ಸಾಫ್ಟಾಗಿ ಕೂಡ ಇರುತ್ತೆ. ಸೊ ಇದನ್ನು ಮಾಡೋದಕ್ಕೆ ನಾನೊಂದು ಪಾತ್ರೆನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಶುಗರ್ ಸಿರಪ್ ಮಾಡ್ಕೋಬೇಕಾಗತ್ತೆ, ಅದಕ್ಕೋಸ್ಕರ. ಹಾಗೆ ಅದಕ್ಕೆ 1/4 ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸಕ್ಕರೆ ಪ್ರಮಾಣ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡ್ಕೊಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಸಕ್ಕರೆ ಹಾಕಿದ ಕೂಡಲೇ ಒಂದ್ಸರಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದು ಸಕ್ಕರೆ ಪಾಕ ಅನ್ನೋ ಥರ ಒಂದೆಳೆ ಪಾಕ ಆ ಥರ ಏನಿಲ್ಲ, ಒಂಚೂರು ಕರಗಿದ್ರೆ ಸಾಕಾಗತ್ತೆ. ಹಾಗೆ ಫುಡ್ ಕಲರ್ ಬಂದುಬಿಟ್ಟು ಆರೆಂಜ್ ಕಲರನ್ನು ಸೇರಿಸ್ತಾ ಇದ್ದೀನಿ. ನೀವು ನೋಡಿದ್ದೀರಲ್ವ, ಹನಿ ಕೇಕಲ್ಲಿ ಕಲರ್ ಆರೆಂಜ್ ಆಗಿರುತ್ತೆ. ಸೊ ನೀಟಾಗಿ ಕಲರ್ ಕೂಡ ಹಾಕಿದ ಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ. ಹಾಗೆ ಒಂದು 4 ಬ್ರೆಡ್ ಪೀಸನ್ನು ತೊಗೊಂಡಿದ್ದೀನಿ. ನೀವು ಸ್ವೀಟ್ ಬ್ರೆಡ್ಡನ್ನು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಸೈಡನ್ನ ಪೂರ್ತಿಯಾಗಿ ಕಟ್ ಮಾಡಿ ಸೈಡಿಗೆ ತೆಗೆದುಕೊಳ್ತಾ ಇದ್ದೀನಿ. ಇದನ್ನು ನೀವು ಅದರ ಪಕೋಡ ಕೂಡ ಮಾಡ್ಕೋಬೋದು, ಇಲ್ಲಾಂತಂದರೆ ಬ್ರೆಡ್ ಕ್ರಮ್ಸ್ ಮಾಡ್ತಾರಲ್ವ ಅದಕ್ಕೆ ಕೂಡ ಉಪಯೋಗಿಸ್ಕೋಬೋದು. ಹಾಗೆ ಪೂರ್ತಿಯಾಗಿ 4 ಸೈಡಲ್ಲಿ ನಾನು ಅದನ್ನು ತಗೊಂಡಿದ್ದೀನಿ. ಈಗ ಮಧ್ಯದ ಬ್ರೆಡ್ ಪೀಸನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಸಕ್ಕರೆ ಸಿರಪ್ ಕೂಡ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾವು ಅದಕ್ಕೆ ಜೇನುತುಪ್ಪನ ಸೇರಿಸ್ಬೇಕಾಗತ್ತೆ. ಹನಿ ಕೇಕ್ ಅಂದ ಕೂಡಲೇ ಜೇನುತುಪ್ಪ ಇರುತ್ತೆ ಅಲ್ವಾ. ಸೊ ಜೇನುತುಪ್ಪ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿಬಿಟ್ಟು ನೀಟಾಗಿ ಶುಗರ್ ಸಿರಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಮಗೆ ಹನಿ ಶುಗರ್ ಸಿರಪ್ ರೆಡಿ ಆಗುತ್ತೆ. ಇದನ್ನು ನಾವು ಈಗ ಏನು 4 ಬ್ರೆಡ್ ಪೀಸನ್ನು ತೊಗೊಂಡಿದ್ದೀವೋ ಅದು ಒಂದೊಂದು ಲೇಯರ್ ಆಗಿ ಫಸ್ಟ್ ಲೇಯರ್ಗೆ ಮಾತ್ರ ಸ್ವಲ್ಪ ಕಡಿಮೆ ಪ್ರಮಾಣದ ಸಕ್ಕರೆ ಸಿರಫನ್ನು ಹಾಕ್ಕೊಳ್ಳಿ. ಹಾಗೆ ಸೆಕೆಂಡ್ ಲೇಯರ್ಗೆ ಸೇಮ್ ಇದೇ ಥರ ನೀಟಾಗಿ ಪೂರ್ತಿ ಸಕ್ಕರೆ ಸಿರಫ್ ತಾಕೊಳ್ಳೋ ಥರನೇ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಸಕ್ಕರೆ ಸಿರಫ್ ಹಾಕಿರ್ತೀರೋ ಅದೆಷ್ಟು ಅಬ್ಸರ್ವ್ ಮಾಡುತ್ತೋ ಅಷ್ಟು ಸಾಫ್ಟಾಗಿ ಹಾಗೆ ಟೇಸ್ಟಾಗಿ ಬರುತ್ತೆ. ನೀಟಾಗಿ ಪೂರ್ತಿ ಎಷ್ಟು ಲಾಸ್ಟ್ ಲೇಯರಿಗೆ ಅಥವಾ 3ನೇ ಲೇಯರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಕ್ಕೆ ಹಾಕಿ. ಹಾಗೆ ಸೈಡಿಂದ ಕೂಡ ನೀಟಾಗಿ ಸಕ್ಕರೆ ಸಿರಪನ್ನು ಪೂರ್ತಿಯಾಗಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಜಾಮನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಏನೂ ಇಲ್ಲ, 2 ಸೆಕೆಂಡ್ ಅದನ್ನು ಜಾಮನ್ನು ಬಿಸಿ ಮಾಡಿದರೆ ಸಾಕಾಗತ್ತೆ. ಸೊ ಮೆಲ್ಟೆಡ್ ಜಾಮನ್ನು ಕೊನೆ ಲಾಸ್ಟ್ ಫ್ರಂಟ್ ಬರುತ್ತಲ್ಲ ಆ ಲೇಯರ್ ಮೇಲೆ ಈ ಥರ ನೀಟಾಗಿ ಪೂರ್ತಿ ಸ್ಪ್ರೆಡ್ ಆಗೋ ಥರ ಅಪ್ಲೈ ಮಾಡಿ. ಈ ಜಾಮ್ ಮಾತ್ರ ಸ್ವಲ್ಪ ಬೆಚ್ಚಗೆ ಇರಬೇಕು, ಬಿಸಿ ಮಾಡಿರ್ತೀವಲ್ಲ ಆವಾಗ. ತಣ್ಣಗಾದರೆ ದಪ್ಪ ಆಗಿಬಿಡತ್ತೆ. ಸೊ ನೀಟಾಗಿ ಅದನ್ನು ಅಪ್ಲೈ ಮಾಡಿದ ಮೇಲೆ ಅದರಲ್ಲಿ ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಅಂತ ಹೇಳ್ತೀವೇನೋ ಅದನ್ನು ಸ್ಪ್ರಿಂಕಲ್ ಮಾಡಿ. ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಡೆಸಿಕೇಟ್ ಕೊಕೊನಟ್ ಇಲ್ಲ ಅಂತಂದರೆ ನೀವು ಕೊಬ್ಬರಿಯ ಪುಡಿನ ಕೂಡ ಮಾಡಿ ಹಾಕ್ಕೋಬೋದು. ಸೊ ಈಗ ರೆಡಿಯಾಗಿದೆ. ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಾಡಿಬಿಟ್ಟು ಎಂಜಾಯ್ ಮಾಡಿ. ಏನಂತಂದರೆ ಆರಾಮಾಗಿ ಮನೆಯಲ್ಲಿ ಕೂಡ ನಾವು ಸೇಮ್ ಬೇಕರಿ ಸ್ಟೈಲಿನ ಒಂದು ಹನಿ ಕೇಕನ್ನು ಮಾಡಿಬಿಟ್ಟು ಸರ್ವ್ ಮಾಡ್ಬೋದು. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.